ಮನಿಗೊಬ್ಬ ರಾಯನ ಹುಟ್ಟಿ ಬರ್ತಾನಂತೇಳಿ ಧೈರ್ಯದಿಂದ ನಂದಗಡಕ್ಕೆ ಎಲ್ಲನ್ನ ಹೌದು ನಡ್ಕೋತ ಒಯ್ದು ಗಲ್ಲಿಗೆ ಹೈರಾಣ ಮಾಡಿದ ರಾಯಣ್ಣಗ. ಹೌದು ಹೌದು ಹುಟ್ಟಿದ್ದು ಆಗಸ್ಟ್ 15, ಗಲ್ಲಿಗೆ ಏರ್ಸಿದ್ದು ಜನವರಿ 26. ಯಾಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15ಕ್ಕ 1798 ಹುಟ್ಟಿರ್ತಕ್ಕಂಥ ರಾಯಣ್ಣ ಆಗಸ್ಟ್ 15ಕ್ಕೂ ತ್ರಿವರ್ಣ ಧ್ವಜ ಹಾರ್ಯದ. ಅವನ ಗಲ್ಲಿಗೆ ಏರ್ಸೋದ್ನ ಕೂಡ ಜನವರಿ 26, 1831 ಅವಾಗೂ ಕೂಡ ಅವನಿಗೆ ತ್ರಿವರ್ಣ ಧ್ವಜ ಹಾರ್ಯದ. ಹೌದು ಹೌದು ಹೌದ್ರಿಪ್ಪ. ತಂದೆ ಬರಬನ ತಾಯಿ ಕೆಂಚವನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ್ರು 3 ಮಂದಿ ಮಕ್ಕಳು. ಯಾರ್ಯಾರಿಪ್ಪ ಅವರು? ರಾಯಣ್ಣ, ಸಿದ್ದಣ್ಣ, ಮಾಯಮ್ಮ ಅಂತಕ್ಕಂಥ 3 ಮಂದಿ ಮಕ್ಕಳು ಹುಟ್ಟಿದ್ರು. ಹೌದು. ಹಾಲುವಂಡೆ ಕುಸ್ತಿ ಗಡಿಯಾಗಿ ರಾಯಣ್ಣ ಬೆಳೆದ. ರಾಯಣ್ಣನ ಗಲ್ಲಿಗೆ ಹೆಚ್ಚಿ ಬರೇ 5 ನಿಮಿಷ ಆಗಿತ್ತು. ಇಂಗ್ಲೆಂಡ್ದಿಂದ ಲೆಟರ್ ಬಂದಿತ್ತಲ್ಲ, ಏನಂತ ಬಂದಿತ್ತು? ಇಂಥ ದೇಶಾಭಿಮಾನಿಯನ್ನ ಗಲ್ಲಿಗೆ ಏರ್ಸಬೇಡ್ರಿ, ಅವನ ಜೀವಂತ ಇರ್ಲಿ, ಜೀವಂತ ತಗೊಂಡು ಬರ್ರಿ ಅಂತ ಹೇಳಿದ್ರು. ಆ ಲೆಟರ್ ಬರುವ 5 ನಿಮಿಷಕ್ಕಿಂತ ಮುಂಚೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಏರ್ಸಿದ್ರು. ಅದಕ್ಕ ಅಂತ ನಮ್ಮವರೇ ಮೋಸ ಮಾಡಿ, ನಮ್ಮವರೇ ಮೋಸ ಮಾಡೋರ್ದಾರ, ನಮ್ಮವರೇ ನಮಗ್ ಮಾಡಿ ಹವ ಮಾಡೋರು ಅದಾರ. ಹೌದು ಹೌದು. ನಮ್ಮವ್ರು ನಮಗ್ ಮಾಡಿ ಹವನು ಮಾಡ್ತಾರ, ನಮ್ಮವ್ರು ನಮಗ್ ಮಾಡಿ ಮೋಸ ಮಾಡ್ತಾರಿಲ್ಲ. ಅದಕ್ಕೆ ಒಂದು ಸತ್ಯ ಸುಂದರ ಕ್ಯಾಲಿ ಹಾಡಿ ಬಗಲ್ ಮೇ ದುಶ್ಮನ್ ಹೈ. ಅದಕ್ಕೆ ಮುಂದೆ ಸಂದರ್ಭ ಮಾಡಲಿಲ್ಲ, ಪೈದಾನ ಮಾಡಲಿಲ್ಲ. 500 ಬಂದ ಒಂದು ಪೈದಾನ ಮಾಡಲಿಲ್ಲ. ಕೈ ಕಟ್ಟಿ ಒಗಲನ ಮಾಡಿದ ನನ್ನ ದೇವರ ನಿನ್ನ ಹೋಗಿ ಕೇಳಿ ಬನ್ನಿ ಜರ ಶಾಸ್ತ್ರ. ಸತ್ತರ ಹಿಂಬಲ ಬರುದಿಲ್ಲಂದ್ರು ಯಾವ ಸಿಂಗಾರ ಗಡಬಡ ಮಾಡಿ ತೋನಿಯವ ಗುರುವಿನ ಮಂತ್ರ ಗುರುವಿನ ಮಂತ್ರ ಗುರುವಿನ ಮಂತ್ರ ಅಂತಿರಲ್ಲ. ಅನ್ರಿ ಸರ್ 10 ಎಮ್ಮೆ ಕಟ್ರ ಹಾಲು ಯಾಕೆ ಸಿಗಂಗಿಲ್ಲ? 10 ಎಮ್ಮೆ ಕಟ್ಟಿರ್ಕರೆ ಹಾಲೆಲ್ಲ ಬರೀ ಗೌಳಿಗೆರಿಗೆ ಹಾಕತ್ತಾರೆ, ಹಾಲು ತುಂಬವ್ರಿಗೆ. ನಿಮ್ಮದು ಕ್ಯಾಲ ದುಡ್ಡಿನ ಮೇಲೆ ಬಿದ್ದಾನ, ರೊಕ್ಕ ಗಳಿಸೋದ್ರ ಮ್ಯಾಲ. ಹೌದು ಹೌದು. ಅದಕ್ಕೆ ರಾಜಾನ್ಯ ಕರೆ ಏನು ಮಾಡುದವ? ಎಷ್ಟು ಗಳಿಸಿರೋ ಒಬ್ರು 500 ಬಂದ್ರೆ, ಒಂದು ಸತ್ಕಾರ್ಯ ನಡೆದ್ರ, ಒಂದು ಪುಣ್ಯ ಕಾರ್ಯ ನಡೆದ್ರ 5 ರೂಪಾಯಿ ಕೊಡುವಷ್ಟು ತಾಕತ್ತಿಲ್ಲ ಆಗ್ಯದ. ಹೌದು ಹೌದು ಹೌದು. ಅದಕ್ಕ ಮಾತ್ಮರಿ ನೀ ಎಷ್ಟು ಗಳಿಸು, ಕೋಟಿಗಟ್ಟಲೆ ಗಳಿಸಿಕರೆ ಸತ್ತಾಗ ನಿನಗೆ ಯಾವ ಸಿಂಗಾರ ಬರುವುದು ಅಂತ ಹೇಳ. ಸತ್ತ ಮೇಲೆ ಯಾವ ಸಿಂಗಾರ ಮಾಡ್ಯಾರ, ಏನು ಮಾಡುವುದ? ಯಾವುದು ಬರುದಿಲ್ಲ. ಇರುತ್ತಕ ಏನು ಮಾಡಿ ಗುರುವಿನಲ್ಲಿ ಪಡ್ಕೋತಿಲ್ಲ, ಅದಷ್ಟೇ ಇವತ್ತ ನಿಮ್ದು ನಿಜವಾಗಿ ಉಳಿತಾರ. ಹೌದು. ಅದಕ್ಕೆ ಇಲ್ಲಿವರೆಗೆ ಕಮಿಟಿ ಹಿರಿಯರು ಹೇಳಿದ ಪ್ರಕಾರ ಸತ್ಯ ಸಿದ್ಧರ ಸಿದ್ಧಾಂತಿ ಒಳಗ ಏನು ವಿಷಯ ಮಾತಾಡಿದ್ರು, ನಮ್ಮ ಸರ್ಜೋಡಿ ಕಲಾವಂತರ ಬರೋಬ್ಬರಿ 1 ತಾಸು 1.5 ತಾಸು ಬೀಸಿರ ರಾಶಿ ಮಾಡಿರಲ್ಲ. ಕರೆ ಬರೇ 2 ಸೇರ್ ಕಾಳು ಬಿದ್ದಾವ, ಬರೇ ಪೋಕರ್ ಪಂಡ್ರಾಪುರಿ. ಹೌದು ಹೌದು ಹೌದು. ಎಷ್ಟು ತಿನಿಸಿಗೆ ಬಿಟ್ಟದ್ಲ ಅತ್ತ ಕೆರ್ಕೊಂಡ್ರೆ ಮಜಾ ಬರ್ತತಿ. ಊಟದಾಗ ಉಪ್ಪಿನಕಾಯಿ 1 ಇಟ್ಟ ಇದ್ದ ಚಲೋ ಅನಿಸ್ತತಿ. ಮತ್ ಊಟ ಎಲ್ಲ ಉಪ್ಪಿನಕಾಯಿ ಆತಂದ್ರ ಯಾಕಂದ್ರೆ ತಾವೆಲ್ಲರೂ ಕೇಳಿರಿ. ಪ್ರಶ್ನೆ ಏನು ಕೇಳಿದ ಅವರು ನಮ್ಮ ಹನುಮಂತನವ್ರು ಹೇಳಿದ್ರು. ಏನತ್ರಿ? ನೇರವಾಗಿ ಪ್ರಶ್ನೆ ಕೇಳ್ರಿ, ಸುದ್ದಿ ಬಳಸಿ ಕೇಳಕ ಹೋಗ್ಬೇಡಂದ್ರು. ಹೌದು ಹೌದು. ಅದಕ್ಕೆ ಸರ್ಜೋಡಿ ಕಲಾವಂತರು 1 ಮಾರಲ್ಲ 2 ಮಾರು ಹೆಗಿಸಿಬಿಟ್ರು ಅದನ್ನು. ಹೌದು ಹೌದು ಹೌದು. ಅವ್ರಿಗೆ ಕೇಳಿರ್ತಕ್ಕಂಥ ನಾ ಕೇಳಿರ್ತಕ್ಕಂಥ ಪ್ರಶ್ನೆಕ್ಕ ಅವ್ರ ಉತ್ತರ ಸಮೀಪಕ್ಕೂ ಬಂದಿಲ್ಲ. ಹೌದು ಹೌದು. ಬರೋಬರಿ ಅದರಿಪ್ಪ. ಯಾವ್ದಾರ ವಿಷಯವಾದ ಎಲ್ಲರೂ ಟಚ್ ಮಾಡಿ ನಿಮ್ಮ ಉತ್ತರ ಹೇಳಿಲ್ಲ ಅಂದ್ರೆ ಆಗಲ್ರಿ. ಹೌದು ಹೌದು. ಅದಕ್ಕೆ ಕೇಳಿದ್ರು ಆ ಹಿಂದೆ ಯಕ್ಷಂಬಲವರು ಬರ್ತಾರ, ಯಕ್ಷಂಬಲದಾಗ ಮಾಡಿರ್ತ. ನೀವು ಹೇಳಿರ್ತಕ್ಕಂಥ 2 ಉತ್ತರ ಸುದ್ದ ತಪ್ಪಾವು. ಹೌದು ಹೌದು. ಯಾಕ ಹಾಲು ಮತದೊಳಗ ಸಿದ್ಧರ ಸಿದ್ಧಾಂತಿ ಒಳಗ ನೇರವಾಗಿ ಕೇಳಿದ ಪ್ರಶ್ನೆ. ಮತ್ತೆ ಬಹಳ ಅವ್ರು ನಮ್ಮ ಹನುಮಂತನವ್ರು ಹೇಳ್ಯಾರ. ಏನ್ರಿಪ್ಪ? ಬಹಳ ಆಮೇಲೆ ಯಾರ ಗಂಟ ಗೊತ್ತ ನಾವು ಗೊತ್ತಾದ ಏನು ಬೇಕಾದ ನೋಡ್ತೀವಿ ಅಂದಾರ. ನೋಡ್ತೀವಿ ಅಂದಾರ. ಅದಕ್ಕ ಅವರಿಗೆ ನಾ ಕೇಳಿರ್ತಕ್ಕಂಥ ಪ್ರಶ್ನೆ, ಹಾಲು ಮತದ ಒಳಗ ಒಬ್ಬಗ ಮಕ್ಕಳಿರಂಗಿಲ್ಲ. ಹೌದು ಹೌದು. ಅಂದ್ರ ಹಾಲು ಮತದ ಮಹಾಪುರುಷರ ಹೊಟ್ಟಿಲೆ ಮಗ ಇರ್ತಾನ, ಅವನ ಹೊಟ್ಟಿಲೆ ಮೊಮ್ಮಗ ಹುಟ್ಟಿರಂಗಿಲ್ಲ. ಹೌದು ಹೌದು. ಅವನ ಹೊಟ್ಟಿಲೆ ಮಗ ಹುಟ್ಟಿರಂಗಿಲ್ಲ, ನನ್ನ ಮಗನ ಹೊಟ್ಟಿಲೆ ಮಕ್ಕಳು ಹುಟ್ಟಲಿಲ್ಲ ಅಂತೇಳಿ ಚಿಂತೆ ಒಳಗ ತನ್ನ ಪ್ರಾಣ ಬಿಟ್ಟಾನ. ಆ ಮಹಾಪುರುಷನ ಹೆಸರೇನು, ಅವನ ಮಗನ ಹೆಸರೇನು ಅಂತ ಕೇಳಿನಿ. ಹೌದು ಹೌದು. ಅದಕ್ಕೆ ಅವರು ಹೇಳಿರ್ತಕ್ಕಂಥ ಉತ್ತರ
ನೀವು ಹೇಳಂದ್ರೆ ಹೇಳುಣ್ರಿ ಇಲ್ಲಿಕ ಬೇಡ ಅಂದ್ರೆ ಬಿಡುಣ್ರಿ. ಇನ್ನೊಂದು ಚಾನ್ಸ್ ಕೂಡ ಕೊಡೋನು. ಹೇಳಿ ಮಾತಿ ಕೇಳೋಣ್ರಿ. ಹಾ ಅವ್ರಿಗೆ ಬರ್ಲಿಲ್ಲ ನೀವು ಮುಂದೆ ಬಳಸ್ಬೇಡ್ರಿ ಹೊಡೆದು ಹೊಡೆದು ನಮ್ಗೆ ತಿಳಿಬೇಕು. ಹಾ ಅವರಿಗೆ ಹಾಲು ಮತದೊಳಗೆ ಏನು ಕೇಳಲ್ಲಪ್ಪ ಅಂತಂದ್ರ ಹಾಲು ಮತದೊಳಗೆ ಒಬ್ಬ ಮಹಾಪುರುಷ ಜ್ಯೋತಿಬಾ ಫುಲೆ ಅಂತೇಳಿ ಆಗಿ ಹೋದ್ರು. ಹಾಗೆ ಹೋಗ್ಯಾರಲ್ರಿಪ್ಪ. ಅವರ ಹೊಟ್ಟೆಲೆ ಮಕ್ಕಳು ಹುಟ್ಟಲಿಲ್ಲ. ದತ್ತು ಮಕ್ಕಳನ್ನು ತಗೊಂಡು ಶಿಕ್ಷಣಗಳನ್ನ ಕೊಡಿಸುತ್ತ ಹೌದ್. ಎಷ್ಟೋ ಉದ್ಧಾರ ಮಾಡಿರ್ತಕ್ಕಂತ ಜ್ಯೋತಿಬಾ ಫುಲೆ ಅವರ ತಂದೆ ಯಾರು? ಗೋವಿಂದರಾಯ. ಗೋವಿಂದರಾಯ. ಗೋವಿಂದರಾಯರು ತಮ್ಮ ಹೊಟ್ಟಿಲೆ ಹುಟ್ಟಿದಾಗ ಮಗನ ಹೊಟ್ಟಿಲೆ ಮುಂದ ಮಗನಿಗೆ ಲಗ್ನ ಮಾಡಿರೋ ಮಕ್ಕಳಾಗಲಿಲ್ಲ. ನನಗೆ ಮೊಮ್ಮಕ್ಕಳು ಹುಟ್ಟಲಿಲ್ಲ, ನನ್ನ ಮಗನ ಹೊಟ್ಟಿಲೆ ಮಕ್ಕಳು ಹುಟ್ಟಲಿಲ್ಲ ಅಂತೇಳಿ ಆ ಚಿಂತೆ ಒಳಗ ಪ್ರಾಣ ಬಿಟ್ಟವ ಯಾರು? ಗೋವಿಂದರಾಯ. ಹೌದು ಹೌದು ಹೌದು. ಇದು ನಿಮಗ ಹಾಲು ಮತದೊಳಗೆ ಕೇಳ್ತಕ್ಕಂತ ಪ್ರಶ್ನೆ ಇಲ್ಲ. ಇದು ನಿಮ್ ಕಡೆ ಬುಕ್ ಇರ್ತಾರ ಹಾಲು ಮತ ಆ ಸಂಸ್ಕೃತ ಮಾಲಿಕೆ ಜ್ಯೋತಿಬಾ ಫುಲೆ ಅಂತೇಳಿ ಬುಕ್ ಅದ. ನಿಮ್ಮ ಬೇಕಂದ್ರೆ ನನ್ನ ಗಾಡಿಯಾಗ ತಂದು ಕೊಡ್ತೀರಿ, ಇಲ್ಲ ನಿಮ್ ಗಾಡಿಯಾಗ ಇದ್ರೆ ನೀವು ನೋಡ್ತೀರಿ. ಹೌದು 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 ಹೌದು. ನೀ ಎರಡನೇದು ಒಂದು ಮಾತು ಕೇಳಲ್ಲ. ಏನತ್ರಿ? ಇದು ಸಿದ್ಧಾರ್ಥ ಕೋಳಿ ಜನರಲ್ ಅಂದ್ರು ಇದಕ್ಕೂ ಆಧಾರ ಹಚ್ಚೆ. ಹೌದು ಹೌದು ಹೌದು. ಇವ್ರು ಹೇಳಿದ್ರು ಯಾಕಂದ್ರೆ ಇವ್ ಸರ್ಜೋಡಿ ಮ್ಯಾಲಿನವ್ರು ಬಂದ್ ಚಟ ಅದ. ಏನತ್ರಿ? ಹಳೆ ಅತ್ಯಂತ ಹೋಗಿ ನೋಡುದು. ಇನ್ನೊಂದು ತಾಸ್ ಬಿಟ್ರೆ ಪಾಪಿ ಇವರೇ ಇರಂಗಿಲ್ಲ. ಮತ್ ನಾ ಜಾತ್ರೆ ಐತಿ. ಎಕ್ಸಾಮ್ ಯಾರ ನೀವು ಬೇನ್ ಹತ್ತಿರಿ ಅವ್ರಿಗೆ ಎಕ್ಸಾಮ್ ಬೇನ್ ಹೋಗಿ ನೋಡ್ರಿ ಅಂತ ಎಕ್ಸಾಂಬತ್ ಇದ ದೇವ್ರ ಜಾತ್ರೆ ಮಾಡ್ಬೇಕಾರ 5-6 ದಿವಸ ಆತು. ಹೌದು. ಇಷ್ಟೆಲ್ಲ ಮಾಡ್ಕೊಂಡು ಹೈರಾಣಾಗ್ಯಾವ. ಹರಿವತ್ತ ಬೇಕಾದ್ರೆ ಹೋಗುಣ ನಡ್ರಿ ಅಂತ ನೋಡ್ರಿ. ಯಾರು ಬಂದ್ ಹತ್ತೀರಿ ನೀವು ಯಾರ ಬರ್ತೀರಿ ಕಕ್ಕ? ನಮ್ ಸಂಸಾರ ನಮಗೆ ವಜ್ಜಾಗಿ ಹೋಗ್ತಾರ ಅವರು. ಹೌದು. ಅದಕ್ಕ ನಾವು ಸುಮ್ಮನೆ ಏನಾರೆ ನಿಮ್ಮ ಎಕ್ಸಾಮ್ ನಮಗೇನು ಕೂಡಿಲ್ಲ. ಅದು ಎಕ್ಸಾಮ್ ನಮ್ಮ ನಮ್ಮ ಜಿಲ್ಲಾ ನಾ ಏನು ಕೇಳದ ಹಾಲು ಮತ್ತದ ದೇವ್ರಿಗೆ ಹಂಗ ನಿವಾರಿಕೆ ಮಾಡ್ತಾರಲ್ಲ ಹಂಗ ದೇವರ ಪಾಲಿಕೆ ಬಂದಾಗ ಕುರುಬರಿಗೆ ಮುಂದೆ ಕುಣಿಸಿ, ಹೌದು. ಆ ದೇವರ ಮುಂದೆ ಕುರುಬರಿಗೆ ಕುಣಿಸಿ ಹೌದು. ನಿವಾರಿಕೆ ಮಾಡ್ತಾರ. ಯಾವ ಊರಾಗ ಮಾಡ್ತಾರ ಅಷ್ಟೇ ಕೇಳಿನ್ಯ. ಹೌದು. ಯಾವ ಊರಾಗ ಮಾಡ್ತಾರ? ಇಂಥ ಊರಾಗ ಮಾಡ್ತಾರ ಅಂದ್ರ ನಿಮ್ ಉತ್ತರ ಕುಲ. ಹೌದು. ಅದಕ್ಕೊಂದು ನೀವೇನು ಹೇಳಲ್ಲ. ಆ ಉತ್ತರನೂ ಅಲ್ಲ, ಅದಕ್ಕೇನು ಸಮಂಜಸ ಇಲ್ಲ. ಹೌದು ಹೌದು. ಅದಕ್ಕ ನಿಮ್ಮ ಉತ್ತರ ಹೆಂಗ? ನೀವು ಕೇಳಿರ್ತಕ್ಕಂತ ನಾ ಕೇಳಿದ ಪ್ರಶ್ನೆ ಉತ್ತರ ಹೆಂಗದಂದ್ರೆ ಅಲ್ಲ ಹೆಂಗದರಿಪ್ಪ? ಯಾವ ಹೆಬ್ಬಳ್ಳಿ ಅಂತಕ್ಕಂತ ಗ್ರಾಮದೊಳಗ ಹೌದು. ಕುರುಬ ಸಮಾಜದವರ ದೇವರಿಗೆಲ್ಲ ಊರವರೆಗೆ ಪಾಲಿಕೆಯನ್ನು ಮೆರೆಸ್ಕೊಂಡು ಬಂದು ಆ ದೇವರ ನಿವಾರಿಕೆ ತೆಗೆಯುವ ಮುಂದ ಮುಂದ ಆ ದೇವರ ಮುಂದೆ ಕುರುಬರ ಮುಖ್ಯಸ್ಥನ ಕುಣಿಸಿ ಹೌದು. ಆ ಕಂಬಳಿಯನ್ನ ತಗೊಂಡು ಕಂಬಳಿಯಿಂದ 5 ಸಲ ನಿವಾರಿಕೆ ತೆಗಿತಾರ ಹೆಬ್ಬಳ್ಳಿ ಗ್ರಾಮದೊಳಗೆ. ಹೌದು ಹೌದು. ಇದಕ್ಕೂ ಬುಕ್ ಬೇಕಾದ್ರೆ ನಿಮಗ ಆ ಹೆಬ್ಬಳ್ಳಿ ಸಂಸ್ಕೃತಿ ಅಂತ ಬುಕ್ ಅದ. ಹೌದು. ನೀವು ನೋಡೋ ರೀತಿ ಅಂದ್ರೆ ಕಮಿಟಿ ಅದ ನಿಮಗೆ ತಂದು ಕೊಡ್ತೀನಿ. ಹೌದು ಹೌದು.